ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ತಾಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದೆ ಗುರುಗು ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್. ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ಅನುಭವಿಸ್ತಾರ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಯಲ್ಲಿ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಿದ್ದಾನೆ, ಇರ್ತಾನೆ. ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೇದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲಿತ. ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ, ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿಗೆ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ವೃಶ್ಚಿಕ ರಾಶಿಗೆ ಟೈಮ್ ತುಂಬಾ ಚೆನ್ನಾಗಿದೆ, ಆದ್ರೆ ನೆಮ್ಮದಿ ಇಲ್ಲ. ಯಾಕಪ್ಪ ವೃಶ್ಚಿಕ ರಾಶಿ ಟೈಮ್ ಚೆನ್ನಾಗಿ ನೆಮ್ಮದಿ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೃಶ್ಚಿಕ ರಾಶಿಗೆ ಕುಜಗ್ರಹ ಬುಧಗ್ರಹ ಇಬ್ರು ಒಟ್ಟಿಗೆ ಇದ್ರೆ ತುಂಬಾ ಯೋಗವನ್ನ ಕೊಡ್ತಾನೆ, ತುಂಬಾ ಇಂಪ್ರೂವ್ಮೆಂಟ್ ಕೊಡ್ತಾನೆ. ಆದ್ರೆ ವೃಶ್ಚಿಕ ರಾಶಿಗೆ ಸ್ವಲ್ಪ ಸಾಕಷ್ಟು ಗಂಡ ಹೆಂಡತಿ ಜಗಳಗಳು ಭಯಂಕರ ಕಾಡ್ತಾ ಇದಾವೆ. ಒಂದಲ್ಲ ಒಂದು ಸಮಸ್ಯೆಯನ್ನ ಕಾಡ್ತಾ ಇದಾವೆ. ಯಾಕಪ್ಪ ಇಷ್ಟು ಕಾಡ್ತೈತೆ ಅಂದ್ರೆ ವೃಶ್ಚಿಕ ರಾಶಿಗೆ ಗುರುಗ್ರಹ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಗುರುಗ್ರಹ ಇದ್ರೂ ಕೂಡ ನೆಮ್ಮದಿ ಇಲ್ಲ. ಯಾಕಂದ್ರೆ ನಿಮಗೆ ಬಹಳ ವಿಶೇಷವಾಗಿ ಸೂರ್ಯನೂ ಮತ್ತೆ ಬುಧ ಗ್ರಹನು ವ್ಯಯಸ್ಥಾನ ಇದ್ದಾರೆ. ಅಂದ್ರೆ ದಶಮಾಧಿಪತಿನೂ ಕೂಡ ಶುಕ್ರ ವ್ಯಯಸ್ಥಾನಾಧಿಪತಿ ಒಟ್ಟಿಗೆ ಸೇರಿದೆ. ಕೆಲಸ ಕಾರ್ಯದಲ್ಲಿ ನೆಮ್ಮದಿ ಇರಲ್ಲ. ನಿಮ್ಗೆ ಯಾವ್ದಾದ್ರು ಬಾಡಿಗೆ ರಿಯಲ್ ಎಸ್ಟೇಟ್ ಜಮೀನ್ ಕೆಲಸ ಮಾಡ್ತಿದ್ರೆ ದುಡ್ಡು ಕಾಸು ಚೆನ್ನಾಗಿ ಬರುತ್ತೆ. ಹೋಟೆಲ್ ಉದ್ಯಮಿಯವ್ರ ಕೆಲಸ ಬರುತ್ತೆ. ಯಾರಾದ್ರೂ ಜಾಬ್ ಅಟೆಂಡ್ ಮಾಡ್ತಿದ್ದವ್ರಿಗೆ ತುಂಬಾ ನೆಮ್ಮದಿ ಇರಲ್ಲ. ಸಿನಿಮಾ ನಟರುಗಳಿಗೆ ಚೆನ್ನಾಗಿರಲ್ಲ. ಮತ್ತೆ ಸೀರಿಯಲ್ ಆಕ್ಟರ್ಸ್ಗಳಿಗೆ ಟೈಮ್ ತುಂಬಾ ಚೆನ್ನಾಗಿಲ್ಲ. ಹೋಟೆಲ್ ವೃತ್ತಿಯವರಿಗೆ ತುಂಬಾ ಚೆನ್ನಾಗಿದೆ. ರಾಹು ಗ್ರಹ ಒಟ್ಟಿಗೆ ತುಂಬಾ ಪವರ್ಫುಲ್ ಆಗಿದೆ. ರಾಹು ಸುಖ ಸ್ಥಾನದಲ್ಲಿದ್ದಾನೆ. ರಾಹು ಸುಖ ಸ್ಥಾನದಲ್ಲಿದ್ದಾಗ ನಿಮ್ಗೆ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಗಾಡಿ ಸಣ್ಣ ಪುಟ್ಟ ಟಚ್ ಆಗೋದೆಲ್ಲ ಆಗುತ್ತೆ. ವೃಶ್ಚಿಕ ರಾಶಿ ತುಂಬಾ ಕೇರ್ಫುಲ್ ಆಗಿ ಎಲ್ಲ ಮಾಡ್ಕೊಳ್ಳಿ. ಮತ್ತೆ ಶನಿ ಕೂಡ ನಿಮ್ಗೆ ಮೀನ ರಾಶಿಲಿದ್ದಾನೆ. ಒಂದಲ್ಲ ಒಂದು ಮಕ್ಳು ಹೇಳಿದ ಮಾತು ಕೇಳಲ್ಲ, ನಿಮ್ಗೆ ತುಂಬಾ ನೋವಾಗುತ್ತೆ, ದುಃಖ ಆಗುತ್ತೆ. ಇದಕ್ಕಾಗಿ ನೀವು ಪರಿಹಾರ ಮಾಡ್ಬೇಕಾದ್ರೆ ಒಂದೇನೆ ಓಂ ಶನೇಶ್ವರಾಯ ನಮಃ ಅಂತ ಹೇಳಿ ಶನೇಶ್ವರನ ಪ್ರಾರ್ಥನೆ ಮಾಡಿ. ಶನೇಶ್ವರನಿಗೆ ಸಂಜೆ 6 ಗಂಟೆ ಮೇಲೆ ನೀವು ಪ್ರಾರ್ಥನೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶನೇಶ್ವರನಿಗೆ ತುಂಬಾ ಆರಾಧನೆ ಮಾಡಿ, ಶನೇಶ್ವರ ನೆನೆಸ್ಕೊಂಡು ಸಂಜೆ ಮೇಲೆ ಪೂಜೆ ಮಾಡಿದಷ್ಟು ನಿಮಗೆ ಫಲ ಸಿಗುತ್ತೆ. ನಿಮ್ ಕೈಲಿ ಆದ್ರೆ ಶನೇಶ್ವರನ ಅತಿ ಹೆಚ್ಚು ಪ್ರಾರ್ಥನೆ ಮಾಡಿ. ತುಂಬಾ ಶನಿಯಿಂದ ನಿಮ್ಗೆ ಸಿಗೋ ಫಲ ಯೋಗವನ್ನ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಬಹಳ ವಿಶೇಷವಾಗಿ ಗಂಧವನ್ನ ಹಣೆಗೆ ಹಚ್ಕೊಳ್ಳೋದನ್ನ ಯೂಸ್ ಮಾಡಿ, ಕುತ್ತಿಗೆ ಹಚ್ಕೊಳ್ಳೋದು ಯೂಸ್ ಮಾಡಿ. ನಿಮಗೆ ಸ್ವಲ್ಪ ಬಹಳ ಸಕಲ ಸಂಪತ್ತೇ ಸಿಗುತ್ತೆ. ಗಂಧವನ್ನು ಹಣೆಗೆ ಹಚ್ಕೊಳ್ಳೋದು ಇಲ್ಲ ಕುತ್ತಿಗೆ ಹಚ್ಕೊಳ್ಳೋದು. ವೃಶ್ಚಿಕ ರಾಶಿ ಇದನ್ನ ಮಾಡಿದ್ರೆ ಈ ವಾರ ಪೂರ್ತಿ ಸಖತ್ ರಾಜಯೋಗ ಬರುತ್ತೆ. ಆಮೇಲೆ ಮರಿದಲೇನೆ ಶಿವನಿಗೆ ನಿಮ್ಮ ಮನೆಯಲ್ಲಿ ದಯವಿಟ್ಟು ಪೂಜೆ ಮಾಡಿ. ಯಾಕಂದ್ರೆ ಶಿವನು ಮತ್ತೆ ಶುಕ್ರನು ವ್ಯಯಸ್ಥಾನದಲ್ಲಿರೋದ್ರಿಂದ ಶಿವ ಮತ್ತೆ ಸೂರ್ಯನೂ ಶುಕ್ರನು ವ್ಯಯಸ್ಥಾನ ಇದ್ದಾರೆ. ನಿಮ್ಮ ಮನೆಯಲ್ಲಿ ಹೂವು ದೇವ್ರ ಮನೇಲಿ ಒಣಗದಿರೋ ತರ ನೋಡ್ಕೊಳ್ಳಿ, ನಿಮ್ಗೆ ಪ್ರಾಬ್ಲಮ್ ಬರಲ್ಲ. ಒಣಗಿತ್ತು ಹೂವು ಅಂದ್ರೆ ನಿಮ್ಮ ಮನೇಲಿ ಏನಾದ್ರು ಜಿರ್ಲೆಗಳು ಓಡಾಡ್ತಿದ್ರೆ ಇಲ್ಲ ಜಿರ್ಲೆ ಓಡಾಡ್ತಿದ್ರೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಮತ್ತೆ ನಿಮ್ಮಲ್ಲಿ ಸೆಲ್ಬೆ ಕಟ್ಟಬಾರ್ದು. ಸೆಲ್ಬೆ ಕಟ್ಟರೆ ಸಂಕಟಗಳು ಬರ್ತವೆ. ಇವೆರಡು ಕಟ್ತಾ ಇರೋ ತರ ವೃಶ್ಚಿಕ ರಾಶಿಯವ್ರು ನೋಡ್ಕೊಳ್ಳಿ, ತುಂಬಾ ಪಾಸಿಟಿವ್ ಅನುಭವಿಸ್ಬೋದು. ವೃಶ್ಚಿಕ ರಾಶಿಯವರಿಗೆ ದಯವಿಟ್ಟು ಇವೆರಡು ಆರಾಧನೆ ಮಾಡಿ, ತುಂಬಾ ಒಳ್ಳೇದಾಗ್ಲಿ.